ಈ ಐಡಿಯಾ ಮಾಡಿದರೆ ಅಂತೂ ಶಿವರಾತ್ರಿಗೆ ತಂಬಿಟ್ಟುಂಡಿ ರೆಡಿ ಆಗುತ್ತೆ ನೋಡಿ. ಮಹಾಶಿವರಾತ್ರಿಯ ದಿನ ದೇವರ ನೈವೇದ್ಯಕ್ಕೆ ಹಾಗೂ ಉಪವಾಸ ಮಾಡೋರಿಗೆ ತಂಬಿಟ್ಟುಂಡಿಯನ್ನು ಈ ರೀತಿ ರೆಡಿ ಮಾಡಿ. ಬನ್ನಿ ನಾವು ಹೇಗೆ ತಂಬಿಟ್ಟುಂಡಿಯನ್ನು ಮಾಡಿದ್ದೀವಿ ಅಂತ ನೋಡೋಣ. ಇದಕ್ಕೆ ಮೇನ್ ಬೇಕಾಗುವ ಪದಾರ್ಥಗಳು ಶೇಂಗಾ, ಕಡಲೆಪಪ್ಪು ಮತ್ತು ಅಕ್ಕಿ. ಇಷ್ಟು ಪದಾರ್ಥಗಳನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಅಕ್ಕಿನ ನೀವು ಸೋನಾ ಮಸೂರಿ ಅಥವಾ ರೇಷನ್ ಅಕ್ಕಿ ತೊಗೊಳ್ಬೋದು. ನಾನು ಸೋನಾ ಮಸೂರಿ ಅಕ್ಕಿನ ಒಂದು ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ, ಕರೆಕ್ಟ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಶೇಂಗಾ ಅರ್ಧ ಗ್ಲಾಸ್ ತೊಗೊಂಡಿದ್ದೀನಿ. ಇದನ್ನು ಗರಿಗರಿಯಾಗಿ ಫ್ರೈ ಮಾಡಿಕೊಂಡು ಸಿಪ್ಪೆ ತಕ್ಕೋಬೇಕು. ಈಗ ಅದೇ ಬಿಸಿಯಾಗಿರುವ ಕಡಾಯಿಗೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹುರಿಯುವಾಗ ಗಮನವಿಟ್ಟು ಹುರಿಬೇಕು. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನಿಧಾನವಾಗಿ ನಾವು ಹುರ್ಕೊಳ್ಬೇಕು. ಜಾಸ್ತಿ ಫ್ಲೇಮಲ್ಲಿಟ್ಟರೆ ಅಕ್ಕಿ ಕಪ್ಪಾಗಿಬಿಡುತ್ತೆ. ಕೆಂಪಾಗಿ ಬರಬೇಕು. ನಾವು ಹುರಿಯುವ ಅಕ್ಕಿ ಕಲರ್ ಕೆಂಪಾಗಿ ಬರುತ್ತೆ, ಅಲ್ಲಿಯವರೆಗೂ ಫ್ರೈ ಮಾಡ್ಕೊಳ್ಬೇಕು. ದೊಡ್ಡ ಉರಿಯಲ್ಲಿಟ್ಟರೆ ಒಂದೇ ಸಲ ಅದು ಒಂಥರ ಕರ್ಕಲಾದಂಗೆ ಆಗುತ್ತೆ. ಈ ರೀತಿ ನೋಡಿ ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ. ಇದೇ ರೀತಿಯಾಗಿ ಹುರಿದ್ರೆ ತಂಬಿಟ್ಟುಂಡೆ ತುಂಬ ರುಚಿಯಾಗಿ ಬರುತ್ತೆ. ಅದೇ ಬಾಣಲೆಗೆ ಏಲಕ್ಕಿ ಕಾಯಿ ಹಾಕಿದ್ದೀನಿ ಮತ್ತು ಬಿಳಿ ಎಳ್ಳು 2 ಚಮಚದಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. 1 ದೊಡ್ಡ ಚಮಚದಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಬೇಗ ಫ್ರೈ ಆಗಿಬಿಡುತ್ತೆ ಇದೆಲ್ಲ. ಇದನ್ನೀಗ ಮತ್ತೆ ತಕ್ಕೊಂಬಿಡೋಣ. ಅದೇ ಬಾಣಲೆಗೆ ಕಡಲೆಪಪ್ಪು ಕೂಡ ಹಾಕ್ತಾಯಿದ್ದೀನಿ. ನಾವು ಮಾಡುವ ತಂಬಿಟ್ಟು ಹಸಿ ಅಂಶ ಇರಬಾರ್ದು, ಅಂದರೆ ಪ್ರತಿಯೊಂದನ್ನು ನಾವು ಹುರ್ಕೊಳ್ಬೇಕು. ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಎಲ್ಲವನ್ನು ರೆಡಿ ಮಾಡಿ, ಹೂರಣವನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕೋ ಆವಾಗ ತಂಬಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಈಗ ನೋಡಿ ಅಕ್ಕಿ ರೆಡಿ ಇದೆ, ಪುಟಾಣಿ ಹಾಗೆ ಇದಕ್ಕೆ ಕೊಬ್ಬರಿ ಕೂಡ ಬೇಕಾಗುತ್ತೆ ನೋಡಿ. ಗಸಗಸೆ, ಎಳ್ಳು, ಕೊಬ್ಬರಿ, ಒಣ ಕೊಬ್ಬರಿನ ನಾನು ತುರಿದು ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು ಇಟ್ಕೊಂಡಿರುವ ಶೇಂಗಾ ಎಲ್ಲವೂ ರೆಡಿ ಇದೆ. ಈಗ ಒಂದೊಂದಾಗಿ ಪುಡಿ ಮಾಡ್ಕೊಳ್ಳೋಣ. ಮೊದಲೇದಾಗಿ ನಾನಿವಾಗ ಶೇಂಗಾ ಕಡಲೆಪಪ್ಪನ್ನು ಪುಡಿ ಮಾಡ್ಕೊಳ್ಳೋಣ. ಜಾಸ್ತಿ ಪುಡಿ ಮಾಡೋಕ್ಕೆ ಹೋಗಬಾರ್ದು. 1 ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ತರಿತರಿಯಾಗಿಯೇ ಇರಬೇಕು. ಜಾಸ್ತಿ ಪೌಡ್ರ್ ಮಾಡಿಕೊಂಡ್ರೆ ಅದು ನೈಸ್ ಆದರೆ ಚೆನ್ನಾಗಿರೋದಿಲ್ಲ. ತಿನ್ನುವಾಗ ಬಾಯಿಗೆ ಸಿಗಬೇಕು ಕಡಲೆ ಬೀಜ ಮತ್ತು ಪುಟಾಣಿ. ಅದೇ ಒಂದು ಮಿಕ್ಸಿ ಜಾರಿಗೆ ಪುಟಾಣಿ ಮತ್ತು ಕಡಲೆ ಬೀಜ, ಎಳ್ಳು, ಏಲಕ್ಕಿ, ಗಸಗಸೆ ಪ್ರತಿಯೊಂದನ್ನು ಒಂದರಲ್ಲೇ ಹಾಕಿ ನಾನು ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ಈ ಏಲಕ್ಕಿಯನ್ನು ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಈಗ ನೋಡಿ ಒಂದೇ 1 ರೌಂಡ್ ಮಿಕ್ಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ 1 ರೌಂಡ್ ಆಗಿದೆ, ತರಿತರಿಯಾಗೇ ಇದೆ ಇದು. ಇದನ್ನು ಇವಾಗ ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಂಬಿಡೋಣ. ಚೆನ್ನಾಗಿ ಹುರಿದಿಟ್ಕೊಂಡ್ಬಿಟ್ರೆ ಮಾಡುವ ವಿಧಾನ ತುಂಬ ಸುಲಭ. ಈ ಪೌಡ್ರೊಂದು ರೆಡಿ ಇದ್ದರೆ ಯಾವಾಗ ಬೇಕೋ ಆವಾಗ ಪಾಕ ಮಾಡಿ ಹಾಕೋಬೋದು. ನೋಡಿ ಇವಾಗ ಕಡಲೆ ಬೀಜ ಮತ್ತು ಪುಟಾಣಿ ತರಿತರಿಯಾಗೆ ಸಿಗ್ತಾ ಇದೆ. ಇವಾಗ ಅದೇ ಮಿಕ್ಸಿ ಜಾರಿಗೆ ಅಕ್ಕಿಯನ್ನು ಪುಡಿ ಮಾಡ್ಕೊಳ್ಳೋಣ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಒಂದರಲ್ಲೇ ಅಕ್ಕಿಯನ್ನು ಸೇರಿ ನಾವು ಪುಡಿ ಮಾಡಿಕೊಂಡಾಗ ಅದು ಅಕ್ಕಿ ಚೆನ್ನಾಗಿ ಪೌಡ್ರ್ ಆಗೋದಿಲ್ಲ. ಅಕ್ಕಿ ಜಾಸ್ತಿ ಅಕ್ಕಿ ಇದ್ದರೆ ಚೆನ್ನಾಗಿರೋದಿಲ್ಲ. ಒಂದು ಮೀಡಿಯಮ್ ಗಾತ್ರದಲ್ಲಿ ಇರಬೇಕು. ಚಿರೋಟಿ ರವೆ ಯಾವ ಹದದಲ್ಲಿರುತ್ತೋ ಆ ಹದದಲ್ಲಿ ನಾವು ಇದನ್ನು ಪುಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಹಿಟ್ಟಾದರೂ ಕೂಡ ಚೆನ್ನಾಗಿರೋದಿಲ್ಲ. ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ರೆಡಿ ಆಯಿತು ನೋಡಿ. ಇದನ್ನು ನೀವು ಒಂದೇ ಸಲ ಮಾಡೋದು ಬೇಡ ಅಂದರೆ ಒಂದು ಬಾಕ್ಸಿಗೆ ಹಾಕಿ ಪುಡಿಯನ್ನು ಎತ್ತಿಟ್ಕೊಳ್ಬೋದು. ನಾನಿವಾಗ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಒಂದೇ ಸಲ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊಬ್ಬರಿನ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಿಮಗಿಷ್ಟವಾದ ಡ್ರೈ ಫ್ರೂಟ್ಸನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಳ್ಬೋದು. ನಾನಿಲ್ಲಿ ಒಣ ಕೊಬ್ಬರಿ ಮಾತ್ರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲವನ್ನು. ನಾನಿಲ್ಲಿ ಪುಡಿ ಬೆಲ್ಲವನ್ನು ಬಳಸಿದ್ದೀನಿ. ನೀವು ಬೇಕಿದ್ರೆ ಗಟ್ಟಿ ಬೆಲ್ಲವನ್ನು ಕೂಡ ಬಳಸ್ಬೋದು. ಬೆಲ್ಲವನ್ನು ನೋಡಿ ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಈ ಪೌಡ್ರಿದೆ. ಇದಕ್ಕೆ 1/4 kg ಆಗುವಷ್ಟು ಬೆಲ್ಲ ತೊಗೊಂಡಿರ್ತೀನಿ. ನೋಡಿಕೊಂಡು ಹಾಕ್ಕೊಳಕ್ಕೆ ಬರುತ್ತೆ ಅಂತ ನೋಡಿ ಇಷ್ಟು ಪುಡಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ಬಿಳಿ ಬೆಲ್ಲವನ್ನು ಹಾಕಿದರೆ ನೀವು ಮಾಡುವ ಉಂಡೆ ಸ್ವಲ್ಪ ಬಿಳಿಯಾಗಿ ಬರುತ್ತೆ. ನಾನು ಸ್ವಲ್ಪ ಕೆಂಪು ಬೆಲ್ಲವನ್ನು ಹಾಕಿರೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದಕ್ಕೆ ಒಂದು ಉದ್ದ ಗ್ಲಾಸಲ್ಲಿ ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಪಾಕ ಬರಬೇಕು.
ಪಾಕ ಅಂದರೆ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ. ಅದು ಸುಮ್ಮನೆ ಅದು ಸ್ವಲ್ಪ ಅಂಟಾಗಬೇಕು, ಅಲ್ಲಿವರೆಗೂ ನೀವು ಪಾಕ ಮಾಡ್ಕೋಬೇಕು. ಜಾಸ್ತಿ ಎರಡೆಳೆ ಪಾಕನೇನಾದರೂ ಮಾಡಿಕೊಂಡ್ರೆ ಉಂಡೆ ತುಂಬ ಗಟ್ಟಿಯಾಗ್ಬಿಡುತ್ತೆ, ತಿನ್ನೋಕ್ಕೆ ಮತ್ತು ಒಡೆಯೋಕ್ಕೂ ಕೂಡ ಆಗೋದಿಲ್ಲ. ಕೆಲವರು ನೀರು ಮಾಡಿಬಿಟ್ಟು ಹಾಕ್ತಾರೆ, ಹಾಗೆ ಮಾಡಿದ್ರೂ ಮೆತ್ತಗಾಗ್ಬಿಡುತ್ತೆ. ಒಂದೆಳೆ ಪಾಕ ಕರೆಕ್ಟಾಗುತ್ತೆ. ಇಲ್ಲಿ ನಾವು ಪಾಕನ ಹೇಗೆ ಮಾಡ್ಕೊಂಡಿದ್ದೀವಿ ಅಂತ ಕೂಡ ತೋರಿಸ್ತೀನಿ. ಮತ್ತು ಇದಕ್ಕೆ ಈ ಪಾಕ ಕುದಿಯುವ ಟೈಮಲ್ಲಿ 1 ಚಮಚದಷ್ಟು ತುಪ್ಪ ಹಾಕಿಬಿಡಿ. ಉಂಡೆ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ ನಿಮಗೆ. ಆಮೇಲೆ ಹಾಕೋದಕ್ಕಿಂತ ಈ ಒಂದು ಪಾಕಕ್ಕೆ ಹಾಕಿ ನೀವು ಉಂಡೆ ಕಟ್ಟಿ, ಸಖತ್ ರುಚಿ ಇರುತ್ತೆ. ನೀವು ಯಾವುದೇ ಒಂದು ಪಾಕ ಮಾಡಿ ಲಡ್ಡು ಮಾಡ್ತೀವಿ ಅನ್ನೋದಾದರೆ ಪಾಕಕ್ಕೆ 1 ಚಮಚ ತುಪ್ಪವನ್ನು ಹಾಕಿದರೆ ಸಖತ್ ರುಚಿ ಇರುತ್ತೆ. ಬೇಕಿದ್ರೆ ಟ್ರೈ ಮಾಡಿ. ಇಲ್ಲಿ ನಾನು ಪಾಕ ತೊಗೊಳ್ತಾ ಇದ್ದೀನಿ ನೋಡಿ. ನೀರಿಗೆ ಹಾಕಿದಾಗ ಅದು ಹೋಗಿ ಒಂದೇ ಜಾಗದಲ್ಲಿ ಕುತ್ಕೋಬೇಕು. ಈಗ ಇನ್ನೂ ಪಾಕ ರೆಡಿಯಾಗಿಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟರೆ, ಇನ್ನೊಂದು 1 ನಿಮಿಷಗಳ ಕಾಲ ಬಿಟ್ಟರೆ ಇದು ಪಾಕ ರೆಡಿಯಾಗುತ್ತೆ. ಇವಾಗ ಮತ್ತೆ ಚೆಕ್ ಮಾಡ್ಕೊಳ್ಳೋಣ. ಈಗ ನೋಡಿ ಒಂದೇ ಜಾಗದಲ್ಲಿ ಹೋಗಿ ಕುತ್ಕೊಳ್ಬೇಕದು ನೋಡಿ ಈ ರೀತಿ. ಹಾಗಾದರೆ ಇದು ಒಂದೆಳೆ ಪಾಕ ರೆಡಿಯಾಗಿದೆ. ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಇರುವಾಗಲೇ ಪೌಡ್ರಿಗೆ ಹಾಕಿ ಕಲಿಸ್ಬಿಡೋಣ. ನಾನು ಪೂರ್ತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ನಮಗೆ ಇದಕ್ಕೆ ಇನ್ನೊಂದು ಚಮಚ ನಾನು ತುಪ್ಪ ತೊಗೊಂಡಿದ್ದೀನಿ. ನಾನು ಡ್ರೈ ಫ್ರೂಟ್ಸ್ ಹಾಕಿಲ್ಲ. ನಿಮಗೆ ಬೇಕಿದ್ದರೆ ಯಾವುದು ನಿಮಗೆ ಇಷ್ಟ ಇದೆಯೋ ಆ ಡ್ರೈ ಫ್ರೂಟ್ಸನ್ನು ಹುರಿದ್ಬಿಟ್ಟು ಹಾಕ್ಬೋದು. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಸಿ ನಂತರ ಸ್ವಲ್ಪ ಸ್ವಲ್ಪನೇ ಪಾಕವನ್ನು ಹಾಕಿ ಹದವಾಗಿ ನೀವು ಕಲಿಸ್ಕೊಳ್ಬೇಕು. ಜಾಸ್ತಿ ಹೊತ್ತು ಬಿಟ್ಟರೆ ಗಟ್ಟಿಯಾಗಿಬಿಡುತ್ತೆ. ಅಂದರೆ ನಾವು ಎಳೆ ಪಾಕ ತೆಗಿಯೋದು ಸ್ವಲ್ಪ ಜಾಸ್ತಿ, ಎರಡೆಳೆ ಪಾಕ ತೊಗೊಂಡ್ರೆ ಅದು ಕಟ್ಟೋಕ್ಕೆ ಬರೋದಿಲ್ಲ. ಒಂದೆಳೆ ಪಾಕ ತೊಗೊಂಡ್ರೆ ಬೇಗ ಕಟ್ಬೋದು. ಮತ್ತು ಇದನ್ನು ಜಾಸ್ತಿ ದಿನ ಇಟ್ಕೊಳ್ಬೋದು. ಪಾಕ ತೆಗೆದಿರ ಮಾಡಿದರೆ ಜಾಸ್ತಿ ದಿನಗಳ ಕಾಲ ಇರೋದಿಲ್ಲ. ಈ ರೀತಿ ಪಾಕ ತೆಗೆದು ಒಂದೆಳೆ ಪಾಕ ತೆಗೆದ್ರೆ ಇನ್ನೊಂದು ಸ್ವಲ್ಪ ದಿನ ಇಟ್ಟು ನಾವು ತಿನ್ಬೋದು, ಹಾಳಾಗೋದಿಲ್ಲ. ಈಗ ನೋಡಿ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಕಲಿಸ್ಕೊಳ್ಬೇಕು. ಬಿಸಿ ಇರುತ್ತೆ, ನೋಡಿಕೊಂಡು ನೀವು ಇದನ್ನು ಕಲಿಸ್ಕೊಳ್ಬೇಕು. ಯಾಕಂದರೆ ಬೆಲ್ಲದ ಪಾಕ ತುಂಬ ಬಿಸಿ ಇರುತ್ತಲ್ವ. ಈಗ ತಕ್ಷಣದಲ್ಲಿ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರ್ಕೊಂಡು ಕೈಗೆ ಹಿಂದೆನೇ ಉಂಡೆಗಳನ್ನು ಕಟ್ಟಿಬಿಡಬೇಕು. ನೀವು ಆದಷ್ಟು 2 ಕೈಯಲ್ಲಿ ಕಟ್ಟಿದರೆ ಬೇಗ ಆಗುತ್ತೆ. ಬಿಸಿ ಇರುವಾಗಲೇ ಬೇಗ ಕಟ್ಟಿದರೆ ಉಂಡೆಗಳು ಚೆನ್ನಾಗಿ ಬರುತ್ತೆ. ಅದಕ್ಕೆ ಊರ ಕಡೆ ಎಲ್ಲ ನಾಗರ ಪಂಚಮಿಗೆ ಈ ಲಡ್ಡು ಮಾಡುವಾಗ 2 ಜನ 3 ಜನ ಇರ್ತಾಯಿದ್ರು. ಜಾಸ್ತಿ ಲಡ್ಡು ಮಾಡುವಾಗ ಅದನ್ನು ಬೇಗ ಕಟ್ಟಬೇಕು ಅಂತ ಎಲ್ಲರೂ ಸೇರಿಕೊಂಡು ಕಟ್ಟಿದರೆ ಬೇಗ ಆಗುತ್ತೆ. ಇವಾಗ ನಾವು ಒಬ್ಬರೇ ಇರೋದ್ರಿಂದ ನಾವು 2 ಕೈಯನ್ನು ಬಳಸಿ ಬೇಗ ಕಟ್ಬೋದು. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ 2 ಕೈಯಲ್ಲಿ ಕಟ್ಟಿ ನಾನು ಕೂಡ ಲಡ್ಡುವನ್ನು ಮುಗಿಸ್ಬಿಟ್ಟೆ ಮಾಡಿ. ತಡ ಯಾಕೆ ಮಾಡ್ತೀರಾ? ನೀವು ಕೂಡ ಹಬ್ಬ ಇನ್ನೆರಡೇ ದಿನ ಇದೆ. ಅಷ್ಟರೊಳಗಾಗಿ ನೀವು ಕೂಡ ಈ ಒಂದು ತಂಬಿಟ್ಟುಂಡೆಯನ್ನು ಮಾಡಿ. ಇದು ಮಕ್ಕಳ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಮಾಡಿ ಬಾಕ್ಸಲ್ಲಿ ಹಾಕಿಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನು ಕೂಡ ಇವಾಗ 2 ಕೈಯಲ್ಲಿ ಉಂಡೆಗಳನ್ನು ಕಟ್ಟಿ ಎಲ್ಲ ಕೂಡ ಆಯಿತು, ಜೋಡಿಸ್ಕೊಳ್ತಾ ಇದ್ದೀನಿ. ಶಿವರಾತ್ರಿಗೆ ಸುಲಭವಾಗಿ ರುಚಿಕರವಾಗಿ ತಂಬಿಟ್ಟುಂಡೆ ರೆಡಿ ಆಯಿತು. ಇವಾಗ ಒಂದೇ ಒಂದು ಬಿಸಿ ಉಂಡೆಯನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದರೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ತಿನ್ನುವಾಗ ಸಾಫ್ಟ್ ಅನಿಸುತ್ತೆ. ತಡ ಯಾಕೆ ಮಾಡ್ತೀರಾ? ನೀವು ಕೂಡ ಶಿವರಾತ್ರಿಗೆ ಇವತ್ತು ತೋರಿಸಿರುವ ವಿಧಾನದಲ್ಲಿ ತಂಬಿಟ್ಟುಂಡೆಯನ್ನು ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.